ಇನ್ನು ಪಾಕ್ ದಾಳಿಗೆ ಭಾರತದಿಂದ ದಿಟ್ಟ ಪ್ರತ್ಯುತ್ತರ ನೀಡಲಾಗಿದೆ. ಅಮೃತಸರದಲ್ಲಿ ಡ್ರೋನ್ಗಳ ತುಣುಕುಗಳು ಪತ್ತೆಯಾಗಿದೆ. ರಾಯ ಪ್ರದೇಶದ ಜಲ್ಲುಪುರ ಖೇಡಾ ಗ್ರಾಮದಲ್ಲಿ ಡ್ರೋನ್ಗಳ ತುಣುಕು ಪತ್ತೆಯಾಗಿರುವಂಥದ್ದು. ಖೇಡಾದ ಹಳ್ಳಿಗಳಲ್ಲಿ ಈ ಡ್ರೋನ್ಗಳನ್ನ ನಾಶ ಮಾಡಲಾಗಿದೆ. ಪಾಕ್ ದಾಳಿಗೆ ಭಾರತದಿಂದಾಗಿ ದಿಟ್ಟ ಉತ್ತರವನ್ನ ನೀಡುವಂತ ಕೆಲಸವನ್ನ ಕೂಡ ಭಾರತ ಮಾಡ್ತಾ ಇದೆ. ಈಗಾಗಲೇ ಭಾರತ ಹಾಗೂ ಪಾಕ್ ನಡುವೆ ಒಂದು ರೀತಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಅಮೃತಸರದಲ್ಲಿ ಡ್ರೋನ್ಗಳ ತುಣುಕುಗಳು ಪತ್ತೆಯಾಗಿದೆ. ಅಂದ್ರೆ ಈ ರೀತಿಯಾಗಿ ದಾಳಿಯನ್ನ ಮಾಡೋದಕ್ಕೆ ಪಾಕಿಸ್ತಾನ ಡ್ರೋನ್ಗಳನ್ನ ಕಳುಹಿಸಿದೆ. ಆದರೆ ಆ ಡ್ರೋನ್ಗಳನ್ನ ನಾಶ ಮಾಡುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಹೀಗಾಗಿ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಹೋರಾಡಿದೆ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ಇನ್ನು ಪಂಜಾಬ್ ರಾಜ್ಯದ ಫಿರೋಜ್ಪುರದ ಎರಡೂ ಕಡೆಯೂ ಕೂಡ ನಿನ್ನೆ ದೊಡ್ಡ ಮಟ್ಟದಲ್ಲಿ ಸದ್ದು ಕೇಳಿಬರುತ್ತೆ. ದಾಳಿಯನ್ನ ನಡೆಸ್ತಾರೆ. ಆ ಸಂದರ್ಭದಲ್ಲಿಯೂ ಕೂಡ ಸಂಪೂರ್ಣವಾಗಿ ಅಮೃತಸರದಲ್ಲಿ ಬ್ಲಾಕ್ಔಟ್ ಮಾಡಲಾಗುತ್ತೆ. ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗುತ್ತೆ. ಭಾರೀ ಕಟ್ಟೆಚ್ಚರವನ್ನ ವಹಿಸಲಾಗುತ್ತೆ. ಆದರೂ ಕೂಡ ಪಾಕಿಸ್ತಾನ ಮಾತ್ರ ದಾಳಿಗೆ ಯತ್ನವನ್ನ ಮಾಡ್ತಾ ಇದೆ. ಎಲ್ಲ ಪ್ರಯತ್ನಗಳು ವಿಫಲವಾದರೂ ಕೂಡ ಈ ರೀತಿಯಾಗಿ ಮಾಡ್ತಾ ಇದೆ. ಹಾಗಾಗಿ ಭಾರತ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರವನ್ನ ನೀಡಬೇಕು ಅಂತ ಹೇಳಿ ಪಾಕಿಸ್ತಾನದ ಡ್ರೋನ್ಗಳ ಹಾರಾಟ ಏನಿತ್ತು ಅದನ್ನ ಪತ್ತೆ ಹಚ್ಚುತ್ತೆ ಮೊದಲನೇದಾಗಿ. ನಂತರದಲ್ಲಿ ಆ ಡ್ರೋನ್ಗಳನ್ನ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡುತ್ತೆ. ಡ್ರೋನ್ಗಳನ್ನ ಪುಡಿ ಪುಡಿ ಮಾಡುವಂತಹ ಕೆಲಸವನ್ನ ಮಾಡಿದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ದಾಳಿ ನಡೆದಿದೆ ಅಂತ ಹೇಳಿ. ಈ ರೀತಿಯಾಗಿ ಪಾಕಿಸ್ತಾನ ಒಂದಲ್ಲ ಒಂದು ರೀತಿ ಭಾರತದ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಹೇಳಿ ದಾಳಿಯನ್ನು ಮಾಡ್ತಾ ಇದೆ. ಕ್ಷಿಪಣಿಗಳಾಗಿರಬಹುದು, ಡ್ರೋನ್ಗಳನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಭಾರತೀಯ ಸೇನೆ ಡಿಫೆನ್ಸ್ ಸಿಸ್ಟಮ್ ಆಗಿರಬಹುದು ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೂ ಕೂಡ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಬಿಡ್ತಾ ಇಲ್ಲ. ಹೇಗಾದರೂ ಮಾಡಿ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಹೇಳಿ ಮುಂದಾಗ್ತಾ ಇದೆ. ಇನ್ನು ದಾಳಿ ಅಥವಾ ಯುದ್ಧ ಅಂತ ಬಂದಂಥ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿಯು ಕೂಡ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಆರ್ಥಿಕ ಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನದ ಈ ಆರ್ಥಿಕ ಸ್ಥಿತಿ ಅಂತೂ ಈಗ ಹೇಳೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ನಿಂದ ದಾಳಿಗೆ ವಿಫಲ ಯತ್ನವನ್ನ ಮಾಡಲಾಗ್ತಾ ಇದೆ. ದಾಳಿಯಲ್ಲಿ ಹಲವು ಕಡೆ ಸಣ್ಣ ಪುಟ್ಟ ಹಾನಿಯಾಗಿದೆ. ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಪರಿಶೀಲನೆಯನ್ನ ನಡೆಸಿದ್ದಾರೆ. ದಾಳಿ ನಡೆದ ರೆಹಾರಿ ಪ್ರದೇಶಕ್ಕೆ ಒಮರ್ ಅಬ್ದುಲ್ಲಾ ಭೇಟಿಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಪಾಕಿಸ್ತಾನ ಈ ಒಂದು ಜಮ್ಮು ಕಾಶ್ಮೀರದ 3 ತಾಣಗಳನ್ನು ಗುರಿಯನ್ನಾಗಿಸಿಕೊಂಡು 2 ಬಾರಿ ಅಟ್ಯಾಕ್ ಮಾಡುತ್ತೆ. ಮೊನ್ನೆ ರಾತ್ರಿ ಕೂಡ ಜಮ್ಮು ಕಾಶ್ಮೀರದ ಮೇಲೆ ಪಾಕಿಸ್ತಾನ ದಾಳಿಯನ್ನ ನಡೆಸುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ನಿನ್ನೆ ಕೂಡ ಪಾಕಿಸ್ತಾನ ಜಮ್ಮು ಕಾಶ್ಮೀರದ ಮೇಲೆ ದಾಳಿಯನ್ನ ನಡೆಸುತ್ತೆ. ಮೊನ್ನೆ ದಾಳಿಯನ್ನ ನಡೆಸಿದ್ದಕ್ಕೆ ಭಾರತ ಸೇನೆ ಕೂಡ ತಕ್ಕ ಪ್ರತ್ಯುತ್ತರವನ್ನ ನೀಡಿದೆ. ಆ ಕ್ಷಿಪಣಿಗಳು ಮತ್ತೆ ಡ್ರೋನ್ಗಳನ್ನ ಅಲ್ಲೇ ಉಡಿಸ್ ಮಾಡುವಂತ ಕೆಲಸವನ್ನ S-400 ಡಿಫೆನ್ಸ್ ಸಿಸ್ಟಮ್ನ ಮುಖಾಂತರ ಮಾಡಲಾಗಿದೆ. ಡಿಫೆನ್ಸ್ ಸಿಸ್ಟಮ್ ಅಷ್ಟೊಂದು ಸಾಮರ್ಥ್ಯವನ್ನ ಹೊಂದಿದೆ. ಎಲ್ಲಿ ಯಾವ ಸಂದರ್ಭದಲ್ಲಿ ಅಟ್ಯಾಕ್ ಆಗತ್ತೆ ಆ ಎಲ್ಲ ವಿಚಾರವನ್ನ ಕೂಡ ಮಾನಿಟರ್ ಮಾಡುತ್ತೆ. ಹಾಗೆ ಪಾಕ್ ವಿರುದ್ಧ ಭಾರತದ ಆಪರೇಷನ್ ಸಿಂಧೂರ್ ಆರಂಭವಾಗಿದೆ ಎಂದು ಮುಂಚಾನೆಯಿಂದಲೂ ಕೂಡ ಮತ್ತೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಭಾರತೀಯ ಸೇನೆಯಿಂದ ತಕ್ಕ ಪ್ರತ್ಯುತ್ತರವನ್ನ ನೀಡಲಾಗ್ತಾ ಇದೆ. ಪಶ್ಚಿಮ ಗಡಿಗಳಲ್ಲಿ ಪಾಕ್ನಿಂದ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ಬೆಳಗ್ಗೆ ಸರಿಸುಮಾರು 5 ಗಂಟೆಗೆ ಪಾಕ್ ದಾಳಿಯನ್ನ ನಡೆಸಿದೆ. ಬೆಳಗ್ಗೆ ಸರಿಸುಮಾರು 5 ಗಂಟೆಗೆ ಪಾಕ್ ದಾಳಿಯನ್ನು ನಡೆಸಿದೆ ಅನ್ನೋದು ಕೂಡ ಗೊತ್ತಾಗತ್ತೆ. ಇಂದು ಮುಂಜಾನೆಯಿಂದಲೂ ಪಾಕ್ನಿಂದ ದಾಳಿಯನ್ನ ನಡೆಸಲಾಗಿದೆ. ಭಾರತೀಯ ಸೇನೆಯಿಂದ ತಕ್ಕ ಪ್ರತ್ಯುತ್ತರವನ್ನ ನೀಡಲಾಗ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಂಗಾದ್ರೂ ಮಾಡಿ ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಹೇಳಿ ಪಾಕಿಸ್ತಾನದ ಉಗ್ರರ ವಿರುದ್ಧವಾಗಿ ಭಾರತ ಯಾವಾಗಿಂದ ಹೋರಾಟವನ್ನು ಆರಂಭ ಮಾಡುತ್ತೆ ಆ ದಿನದಿಂದಲೂ ಕೂಡ ಗಡಿಭಾಗದಲ್ಲಿ ಗುಂಡಿನ ಚಕಮಕಿ ಕೇಳಿ ಬರ್ತಾನೆ ಇದೆ. ಅದಕ್ಕೆ ಪಾಕಿಸ್ತಾನದ ವಿರುದ್ಧವಾಗಿ ಭಾರತವು ಕೂಡ ತಕ್ಕ ಪ್ರತ್ಯುತ್ತರವನ್ನ ನೀಡಿದೆ. ಪಾಕಿಸ್ತಾನದ ಸೇನೆಯ ವಿರುದ್ಧವಾಗಿ ಭಾರತ ಕೂಡ ದಾಳಿಯನ್ನ ಮಾಡಿದೆ. ಈ ರೀತಿಯಾಗಿ ಮತ್ತೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ತೋರಿಸ್ತಾ ಇದೆ. ಮತ್ತೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಶುರು ಮಾಡಿದೆ. ಇನ್ನು ನಿನ್ನೆ ರಾತ್ರಿ 9 ಗಂಟೆಯಿಂದಲೂ ಕೂಡ ಪಾಕ್ ದಾಳಿಯನ್ನ ನಡೆಸುತ್ತೆ. ಜಮ್ಮು ಸೆಕ್ಟರ್ನಲ್ಲಿ ಕೂಡ ಪಾಕ್ನಿಂದ ಗುಂಡಿನ ದಾಳಿ ಕೇಳಿ ಬರುತ್ತೆ. ಹಾಗೆ BSF ಯೋಧರನ್ನ ಕೂಡ ಗುರಿಯನ್ನಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾರೆ. ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ಕೂಡ ದಾಳಿಯನ್ನ ಮಾಡಲಾಗತ್ತೆ. ಅದೆಷ್ಟೇ ದಾಳಿಯನ್ನ ಮಾಡಿದ್ರೂ ಕೂಡ ಅದೆಲ್ಲದಕ್ಕೂ ತಕ್ಕ ಉತ್ತರವನ್ನ ಈ ಕಡೆ ಭಾರತ
ಕೂಡ ಕೊಡ್ತಾ ಇದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಆ ಡ್ರೋನ್ಗಳ ತುಣುಕುಗಳು ಯಾವ ರೀತಿಯಾಗಿ ಪೀಸ್ ಆಗಿ ಬೆದಿದೆ ಅಂತ ಹೇಳಿ. ಈ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನೀಡ್ತಾ ಇದೆ, ಯಾವ ರೀತಿಯಾಗಿ ಪಾಠ ಕಲಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಪಾಕಿಸ್ತಾನ ಮಾತ್ರ ಇದರಿಂದ ಬುದ್ಧಿಯನ್ನ ಕಲಿತಾ ಇಲ್ಲ. ಅದರ ಬದಲಾಗಿ ತನ್ನ ವ್ಯರ್ಥ ಪ್ರಯತ್ನಗಳನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಟರ್ಕಿ ಸೇನೆ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಡ್ರೋನ್ ಇದು. ಸೊನ್ಗಾರ್ನ ವಿಶೇಷತೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಟರ್ಕಿ ಸೇನೆ ದೇಶೀಯವಾಗಿ ಅಭಿವೃದ್ಧಿಯನ್ನ ಪಡಿಸಿರ್ತಕ್ಕಂತಹ ಡ್ರೋನ್ ಇದು. ಗಡಿಯಾಚೆಯ ಕಾರ್ಯಾಚರಣೆಗಾಗಿಯೇ ನಿರ್ಮಾಣವನ್ನ ಮಾಡಲಾಗಿದೆ. ಈ ಡ್ರೋನ್ ಅನ್ನ ಗಡಿಯಾಚೆಯಲ್ಲಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೋಸ್ಕರ ಅಂತ ಹೇಳಿ ಈ ಒಂದು ಡ್ರೋನ್ ಅನ್ನ ನಿರ್ಮಾಣ ಮಾಡಲಾಗಿದೆ. 40 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನವನ್ನ ಈ ಡ್ರೋನ್ ಸಹಿಸಿಕೊಳ್ಳುತ್ತೆ. ಇದು ಸೊನ್ಗಾರ್ನ ವಿಶೇಷತೆಯಾಗಿದೆ. ಹಾಗೆ 1 ಸೆಕೆಂಡ್ಗೆ 7 ರಿಂದ 10 ಮೀಟರ್ ಗರಿಷ್ಠ ವೇಗದಲ್ಲಿ ಈ ಒಂದು ಡ್ರೋನ್ ಹಾರಾಟವನ್ನ ಮಾಡುತ್ತೆ. ಜೊತೆಗೆ ಭೂಮಿಯಿಂದ 300 ಮೀಟರ್ ಎತ್ತರ ಹಾರಬಲ್ಲಂತಹ ಸಾಮರ್ಥ್ಯವನ್ನ ಈ ಡ್ರೋನ್ ಹೊಂದಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿದೆ ಈ ಡ್ರೋನ್. ಹಾಗೆ 5 ಕಿಲೋಮೀಟರ್ ದೂರದವರೆಗೆ ದಾಳಿ ನಡೆಸುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಗಮನಿಸ್ತಾ ಹೋಗೋದಾದ್ರೆ 5 ಕಿಲೋಮೀಟರ್ ದೂರದವರೆಗೂ ಕೂಡ ದಾಳಿಯನ್ನ ನಡೆಸುವಂತಹ ಸಾಮರ್ಥ್ಯ ಇದೆ. ಗುಂಡು ಗ್ರೆನೇಡ್ ದಾಳಿಯಲ್ಲಿ ನೈಪುಣ್ಯತೆಯನ್ನ ಹೊಂದಿದೆ. ಗುಂಡು ಆಗಿರಬಹುದು, ಗ್ರೆನೇಡ್ ದಾಳಿಯಲ್ಲಿ ಯಾವ ರೀತಿಯಾಗಿ ನೈಪುಣ್ಯತೆಯನ್ನ ಹೊಂದಿರಬೇಕು ಆ ಎಲ್ಲ ಸ್ಕಿಲ್ ಇದೆ. ಜೊತೆಗೆ ವಿವಿಧ ಬಗೆಯ ಶಸ್ತ್ರಾಸ್ತ್ರ ಹೊತ್ತೊಯ್ಯಬಲ್ಲಂತಹ ಡ್ರೋನ್ ಇದು. ಇನ್ನು ಶತ್ರುವಾಗಿ ಯಾವುದೇ ರೀತಿಯ ಡ್ರೋನ್ಗಳು ಬರ್ತಾ ಇದ್ರೂ ಕೂಡ ಅವೆಲ್ಲವನ್ನ ಹೊತ್ತೊಯ್ಯುವಂಥ ಸಾಮರ್ಥ್ಯ ಇದೆ. ಟರ್ಕಿ ಸೇನೆ ದೇಶೀಯವಾಗಿ ಅಭಿವೃದ್ಧಿಯನ್ನ ಪಡಿಸಿರ್ತಕ್ಕಂತಹ ಡ್ರೋನ್ ಇದು. ಹಾಗಾಗಿ ಇದಕ್ಕೆ ಸಾಕಷ್ಟು ವಿಶೇಷತೆಗಳಿವೆ. ಗಡಿಯಾಚೆಯ ಕಾರ್ಯಾಚರಣೆಗಾಗಿಯೇ ನಿರ್ಮಾಣವನ್ನ ಮಾಡಿರುವಂಥದ್ದು ಈ ಡ್ರೋನ್ ಅನ್ನ. ಹಾಗಾಗಿ ಇದು ಇಷ್ಟೆಲ್ಲ ಒಂದು ಕೆಪಾಸಿಟಿ ಆಗಿರಬಹುದು, ಸಾಮರ್ಥ್ಯವನ್ನ ಹೊಂದಿದೆ. ಜೊತೆಗೆ 40 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನವನ್ನ ಕೂಡ ಇದು ಸಹಿಸಿಕೊಳ್ಳುತ್ತೆ. ಹಾಗಾಗಿ ವೈರಿ ಡ್ರೋನ್ ಯಾವುದೇ ಬಂದರೂ ಕೂಡ